ಹಾಯ್ ಹಲೋ. ಅಬ್ಸರ್ವ್ ಮಾಡಿ, ನಾಳೆ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ. ಸೊ ನಾನು ನಿಮಗೆ ನಿನ್ನೆ ಹೇಳಿದ್ದೆ, ಈ ಜಾಗ ಏನಿದೆಯೋ ಇದು 0.5 ಲೆವೆಲ್ಲು ಅಂತ ನಿಮಗೆ ನಿನ್ನೆನೆ ಹೇಳಿದೆ. ಇಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆದ್ರೆ ರಿಜೆಕ್ಷನ್ ಆಗಬೇಕು, ಇಲ್ಲಿಂದನೇ ಅಪ್ಸೈಡ್ ಮೊಮೆಂಟಮ್ ಹೋಗ್ಬೇಕು ಅಂತ. ಸೊ ಮಾರ್ಕೆಟ್ ಏನಾಯ್ತು, ಬೆಳಗ್ಗೆ ನನ್ನ ಟಾರ್ಗೆಟ್ಗೆ ಹೋಗ್ಬಿಡ್ತು. ಸೊ ಇಲ್ಲೆಲ್ಲ ಇತ್ತು ನನ್ನ ಟಾರ್ಗೆಟ್, ಬೆಳಗ್ಗೆನೆ ಟಾರ್ಗೆಟ್ಗೆ ಹೋಯ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಮತ್ತೇನಾದ್ರು ಎಂಟ್ರಿ ಸಿಗುತ್ತಾ ಅಂತ. ಎಂಟ್ರಿ ಇಲ್ಲಿ ಸಿಕ್ತು, ಬಟ್ ಎಂಟ್ರಿ ಮಾಡಿದಾಗ ಇಲ್ಲೆಲ್ಲ ಎಂಟ್ರಿ ಆಯ್ತು. ಅವಾಗ ನಮ್ಮ ಪ್ರೀಮಿಯಂ ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಸೊ ವಾಪಸ್ಸು ನಾನು ಈ ಜಾಗನ ವೆಯ್ಟ್ ಮಾಡ್ತಾ ಇದ್ದೆ. ಈ ಜಾಗ ಹೇಳಿದ್ನಲ್ಲ ನಿಮ್ಗೆ, ಫಿಬೋನಚ್ಚಿ. ಇಲ್ಲಿಂದ ಏನಾದ್ರು ಮಾರ್ಕೆಟ್ ರಿವರ್ಸ್ ಆದ್ರೆ ರಿವರ್ಸ್ ಆಗ್ಬೇಕು. ಸೊ ಅವಾಗ ಯಾವಾಗ ನನಗೆ ಇನ್ವರ್ಟೆಡ್ ಹ್ಯಾಮರ್ ಕಾಣಿಸ್ತೋ, ನಾನು ಇಮಿಡಿಯೇಟ್ ಆಗಿ ಎಕ್ಸಿಟ್ ಮಾಡಿದೆ ಅದನ್ನ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಇರೋ ಪ್ರೆಸರ್ ಇಲ್ಲಿ ರಿವರ್ಸ್ ಆಯ್ತು, ಮತ್ತೆ ಬಿಗ್ ಮೇಲ್ ಬಂತು. ಸೊ ಎಕ್ಸಿಟ್ ಮಾಡಿದೆ, ಅಷ್ಟೊಂದು ಪ್ರಾಫಿಟ್ ಏನ್ ಆಗ್ಲಿಲ್ಲ. ಸೊ ಎಲ್ಲಿ ಎಂಟ್ರಿ ಮಾಡಿದೆ ಅಂದ್ರೆ ವೆಯ್ಟ್ ಮಾಡಿ 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 ಈ ಜಾಗದಲ್ಲಿ ಎಂಟ್ರಿ ಮಾಡಿದೆ. ಈ ಜಾಗದಲ್ಲಿ ಒಂದು ಎಂಟ್ರಿ ಹೇಳಿದೆ ನೋಡಿ, ಇಲ್ಲೇ ಹೇಳಿದೆ ನಿಮ್ಗೆ ಎಂಟ್ರಿ. ಇಲ್ಲಿಂದ ಕೆಳಗಡೆ ಈ ಜಾಗಕ್ಕೆ ಬಂದ್ಮೇಲೆ ವಾಪಸ್ಸು ಮಾರ್ಕೆಟ್ ಇದೇ ಜಾಗಕ್ಕೆ ರೀಟೆಸ್ಟ್ ಮಾಡ್ತಲ್ಲ. ರೀಟೆಸ್ಟ್ ಮಾಡಿದಾಗ ನಂಗೆ 100% ಗೊತ್ತಿತ್ತು ಇಲ್ಲಿಗೆ ಹೋಗ್ಬೇಕು ಮಾರ್ಕೆಟ್ ಅಂತ. ಸೊ ಎಂಟ್ರಿ ಮಾಡಿ ಎಕ್ಸಿಟ್ ಮಾಡಿದೆ. ಸೊ ಇವತ್ತಿನ ಡೇ ಕ್ಲೋಸ್ ಮಾಡಿದೆ ನಾನು ಅಲ್ಲಿಗೆ ಮಾಡಿ. ಸೊ ನಾಳೆ ಏನಾದ್ರು ನೀವು ವರ್ಕ್ ಮಾಡ್ಬೇಕು ಅಂತಿದ್ರೆ, ಯಾವಾಗ 25,963 ಏನಿದೆಯೋ ಇದ್ರ ಮೇಲ್ಗಡೆ ವರ್ಕ್ ಮಾಡಿ. ಈ ಜಾಗದಲ್ಲಿ ಮಾರ್ಕೆಟ್ ಏನಾದ್ರು ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಈ ಜಾಗ ಮೇನ್ ಕ್ರೂಷಿಯಲ್ ಜಾಗ ಇದ್ರಲ್ಲಿ. ಯಾಕಂದ್ರೆ 0.5 ಇಲ್ಲಿರೋದು, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿಗೆ ಹೋಗ್ಬೇಕದು. ಸೊ ಇವಾಗ ಇದನ್ನ ಫ್ಲೋ ಅಲ್ಲಿ ಕಟ್ ಮಾಡ್ತು ಅಂದ್ರೆ ಇಲ್ಲಿಂದ ರಿವರ್ಸ್ ಆಗುತ್ತೆ. ನಿಮ್ಗೆ ಬೇಕಾಗಿರೋ ಯಾವ್ದಾದ್ರು ಕ್ಯಾಂಡಲ್ ಇಲ್ಲಿ ಕ್ರಿಯೇಟ್ ಆದ್ರೆ, ಇಲ್ಲಿಂದ ಏನಾದ್ರು ಇಲ್ಲ ಆಯ್ತಲ್ಲ ಈ ತರ ಈವ್ನಿಂಗ್ ಸ್ಟಾರ್, ಇಲ್ಲ ಅಂತಂದ್ರೆ ಇನ್ವರ್ಟೆಡ್ ಹ್ಯಾಮರ್, ರೆಡ್ ಕ್ಯಾಂಡಲ್ ಹೆಂಗಲ್ಫಿಂಗ್ ಮಾಡೋದು ಈ ಜಾಗದಲ್ಲಿ ಏನಾದ್ರು ಆಯ್ತು ಅಂತಂದ್ರೆ ನಿಮ್ಮ ಫ್ಲಾಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ವಾಪಸ್ ಮಾರ್ಕೆಟ್ ಇಲ್ಲಿ ಎಂಟ್ರಿ ಕೊಡುತ್ತೆ ಮತ್ತೆ ನಿಮಗೆ. ಸೊ ಇಲ್ಲಿ ಎಂಟ್ರಿ ಮಾಡಿ. ಈ ಏನಾದ್ರು ನಾಳೆನೆ ಇಲ್ಲಿಂದನೇ ಫಾಲ್ ಆಯ್ತು ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಆಗ್ಬೋದು. ಯಾಕೆಂದ್ರೆ ಮೇನ್ ರೀಸನ್ ಇರೋದು ಏನ್ ಗೊತ್ತಾ, ಇದು ಕ್ರೂಷಿಯಲ್ ಜಾಗ ನೋಡಿ. ಈ ಜಾಗದಿಂದನೇ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಇದೇ ಜಾಗದಿಂದನೇ ಮತ್ತೆ ಗ್ಯಾಪ್ ಅಪ್ ಆಯ್ತು. ಈ ಜಾಗನ ಕ್ರೂಷಿಯಲ್ ತಗೊಂಡ್ಬಿಟ್ಟಿದೆ. ಸೊ ಈಗ ಅದು ಪ್ರೈಸ್ ಆಕ್ಷನ್ ಮಾಡಿ ಈ ಗ್ಯಾಪ್ ಕೂಡ ಫಿಲ್ ಮಾಡ್ತು. ಇಲ್ಲಿಂದ ಬುಲ್ಲಿಶ್ ಆಗ್ಬೋದು. ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಸಪೋರ್ಟ್ ಝೋನ್ ಕಡೆ ಬರ್ತಾ ಇದೆ. ಮಲ್ಟಿಪಲ್ ಟೈಮ್ ಯಾವ ಜಾಗದಲ್ಲಿ ಸಪೋರ್ಟ್ ಆಗಿದೆ ಮಾರ್ಕೆಟ್, ಇಲ್ಲಿ ಈ ಜಾಗದ ಕಡೆ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇವತ್ತು ಗೋಲ್ಡ್ ಸ್ವಲ್ಪ ಫಾಲ್ ಆಗುತ್ತೆ ಅಂತ ನನಗೆ ಬೆಳಗ್ಗೆನೆ ಗೊತ್ತಿತ್ತು. ಸೊ ಗೋಲ್ಡ್ ಫಾಲ್ ಆದಾಗ ಇದು ಫಾಲ್ ಆಗ್ತಿದೆ ಅಂತಂದ್ಮೇಲೆ ಇದು ಸರಿಯಲ್ಲ. ಯಾವ್ದೋ ಒಂದು ಉಲ್ಟಾ ಹೊಡೆಯುತ್ತೆ, ಹೊಡೆದ್ರೆ ಸರಿಯಾಗಿ ಹೊಡೆಯುತ್ತೆ. ನೋಡೋಣ, ಮತ್ತೆ ಮಾರ್ಕೆಟ್ ಸಪೋರ್ಟ್ ಝೋನ್ ಕಡೆ ಬರ್ಬೋದು. ಈ ಜಾಗಕ್ಕೆ ಈ ಜಾಗನ ಬ್ರೇಕ್ಔಟ್ ಕೊಟ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ. ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡು ಟ್ರೆಂಡ್ ಲೈನ್ ವಾಪಸ್ ಮತ್ತೆ ಇಲ್ಲಿ ಟಚ್ ಮಾಡ್ಕೊಂಡು ಮತ್ತೆ ಟಾರ್ಗೆಟ್ ಕಡೆ ಹೋಗ್ತಾನೆ. ಅವಾಗ ಬುಲ್ಲಿಶ್ ನ ನೋಡ್ಬೋದು. ನಿಫ್ಟಿಲಿ ಈಗ ಸದ್ಯದ ಮಟ್ಟಿಗೆ ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬಾ 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 ಕಡಿಮೆ ಇದೆ. ಓಕೆ, ನಾನು ನಿಮ್ಮ ಎಂಟ್ರಿಗಳನ್ನ ತೋರಿಸೋದೇ ಹೇಳಿದೀನಿ. ನಿಮ್ಮ ಎಂಟ್ರಿ ಎಲ್ಲಿರ್ಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಂಟ್ರಿ ಬಂದ್ಬಿಟ್ಟು 25,960, ಟಾರ್ಗೆಟ್ ಬಂದ್ಬಿಟ್ಟು 25,955. 26,000 ಸೈಕಲಾಜಿಕಲ್ ನಂಬರ್. ಇಲ್ಲಿಂದ ರಿವರ್ಸ್ ಆಗ್ಬೋದು, ಅಪ್ ಸೈಡ್ ಆರ್ ಹೋಗ್ಬೋದು, ಡೌನ್ ಸೈಡ್ ಆರ್ ಆಗ್ಬೋದು. ಟಚ್ ಆಗಾರು ಬರುತ್ತೆ ಅಲ್ಲಿ 25,000 ಹತ್ರ ಹೋದೆ. ಸೊ ಟಚ್ ಆಗಿ ಏನಾದ್ರು ಬಂತು ಅಂದ್ರೆ 100% ಫಾಲ್ ಅಲ್ಲೇ ಇರುತ್ತೆ. ಇಲ್ಲಿ ನಾನು ಬೇಕಾಗಿರೋ ನಿಮ್ಗೆ ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಏನಾದ್ರು, ಈವ್ನಿಂಗ್ ಸ್ಟಾರ್ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಈ ತರ ಏನಾದ್ರು ನಿಮ್ಗೆ ಸಿಕ್ತು ಅಂದ್ರೆ ನೀವು ಎಂಟ್ರಿ ಬೇರಿಶ್ ಸೈಡ್ ನೋಡ್ಬೋದು. ತಿರ್ಗಾ ಮತ್ತೆ ಇದೇ ಜಾಗಕ್ಕೆ ಬರುತ್ತೆ, ಸಪೋರ್ಟ್ ಲೈನ್ ತಗೊಂಡಿರೋ ಜಾಗಕ್ಕೆ. ಇಲ್ಲಿಂದ ಮತ್ತೆ ಎಂಟ್ರಿ ಕೊಟ್ಟಾಗ ಎಂಟ್ರಿ ಮಾಡಿ. ಟಾರ್ಗೆಟ್ ಬಂದ್ಬಿಟ್ಟು 25,894. ಎರಡನೇ ಟಾರ್ಗೆಟ್ ಬಂದ್ಬಿಟ್ಟು 25,858. ಯಾಕೆಂದ್ರೆ ಈ ಜಾಗಕ್ಕೆ ಟ್ರೆಂಡ್ ಲೈನು ಇದನ್ನ ಬಿಟ್ರೆ ಇಲ್ಲಿ ಬರ್ಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಓಕೆನಾ. ಇವಾಗ ಗೋಲ್ಡ್ ನೋಡಿ, ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿ ನಾನು ಹೇಳ್ದೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಈ ಜಾಗನ ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ಅಂತಂದ್ರೆ ಮಾರ್ಕೆಟ್ ಟಾರ್ಗೆಟ್ ಕಡೆ ಹೋಗ್ತಾ ಇದೆ ಅಂತ. ಸೊ ಇಲ್ಲಿಂದ ರಿವರ್ಸ್ ಆದ್ರೆ ರಿವರ್ಸ್ ಆಗ್ಬೇಕು ಅಂದ್ರೆ ರಿವರ್ಸ್ ಆಗ್ಲಿಲ್ಲ, ಇದಾಯ್ತು. ಇವಾಗ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ನ ತಗೊಂಡ್ಬಂದಿದೆ ಏನು ಗೋಲ್ಡ್. ಸೊ ಇಲ್ಲಿಂದ ಫಾಲ್ ಆಗ್ಬೋದು. ಇಲ್ಲ, ಇವಾಗ ನೋಡಿ, ನಾನು ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ. ಇವಾಗ ಇಲ್ಲಿಂದ ಮಾರ್ಕೆಟ್ ಫ್ಲೋ ಹೋಗ್ತಾ ಇದೆ ಅಂದ್ರೆ ವಾಪಸ್ಸು ಈ ಜಾಗಕ್ಕೆ ಬರ್ತಾ ಇದೆ ಅಂತಂದ್ಮೇಲೆ ಇಲ್ಲಿಂದ ರಿವರ್ಸ್ ಆದ್ರೆ ಇದೆಲ್ಲ ಟಾರ್ಗೆಟ್ ಅವಾಗ ಇದಕ್ಕಿಂತ ಜಾಸ್ತಿ ದೊಡ್ಡ ಟಾರ್ಗೆಟ್ ಕಡೆ ಹೋಗುತ್ತೆ ಗೋಲ್ಡ್. ಸೊ ಇಲ್ಲಿಂದ ಏನಾದ್ರು ನಾಳೆ ಇದೇ ಜಾಗದಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ನಾನು ಏನ್ ರೆಕ್ಟಾಂಗಲ್ ಬಾಕ್ಸ್ ಹಾಕಿದೀನೋ ಇಲ್ಲಿಂದ ಕೆಳಗಡೆ ಫಾಲ್ ಆಯ್ತು ಅಂದ್ರೆ ಫಾಲ್ ಆಗುತ್ತೆ. ಇಲ್ಲಿಂದ ಹೋದ್ರೆ ದೇವರನಿಗೂ ಹೇಳ್ತೀನಿ ಕೇಳಿದ್ರೆ ಗೋಲ್ಡ್ ರೇಟ್ ಕಡಿಮೆ ಆಗಲ್ಲ. ಇಲ್ಲಿಂದ ಬರ್ದಿಟ್ಕೊಳ್ಳಿ, ನಿಫ್ಟಿ ಬೇರಿಶ್ ಆಗ್ಬೇಕು, ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ಬೇಕು, ಇಷ್ಟೇ ನಡೆಯೋದು. ಇಲ್ಲ ಅಂದ್ರೆ ಇಲ್ಲಿಂದ ಫಾಲ್ ಆಯ್ತು ಅಂತಂದ್ರೆ ನಿಫ್ಟಿ ಎಲ್ಲ ಬುಲ್ಲಿಶ್ ಆಗುತ್ತೆ. ಮಾರ್ಕೆಟ್ ಸಾಲು ಎಲ್ಲಾ ಮಾರ್ಕೆಟ್ ಫಾಲ್ ಅಲ್ಲೇ ರೆಡ್ ಕಡೆನೆ ಇದಾವೆ ನೋಡಿ. ಬಿಟ್ಕಾಯಿನ್ ಅಷ್ಟೇ ಈ ಜಾಗದಿಂದ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ನನ್ನ ಅನಿಸಿಕೆ ಏನಾಗುತ್ತೆ ಅಂತಂದ್ರೆ ಗೋಲ್ಡ್ ಸ್ವಲ್ಪ ಕರೆಕ್ಷನ್ ತಗೊಳೋದ್ರಿಂದ
ಮಾರ್ಕೆಟ್ ಅಲ್ಲಿ ಸ್ವಲ್ಪ ಲಿಕ್ವಿಡಿಟಿನ ಬೂಮ್ ಮಾಡ್ತಾರೆ, ಅಂದ್ರೆ ಬೀಳ್ತಾ ಇರೋದ್ರಿಂದ ಇದನ್ನ ಆ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಗೋಲ್ಡ್ ಇದನ್ನ ಕೆಳಗಡೆ ಬಂತು ಅಂತಂದ್ರೆ ಮತ್ತೆ ಇನ್ವೆಸ್ಟರ್ ಸೆಲ್ಲಿಂಗ್ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿಂದ ಕೆಳಗಡೆ ಸೆಲ್ಲಿಂಗ್ ನಡೆಯುತ್ತೆ ಜಾಸ್ತಿ, ಇಲ್ಲಿಂದ ಕೆಳಗಡೆ ಸೆಲ್ಲಿಂಗ್ ನಡೆದ್ಬಿಟ್ರೆ ಮತ್ತೆ ಈ ಜಾಗ ಬರುತ್ತೆ. ಸೊ ಯೂಶಲಿ ತಂದು ಬಿಟ್ಕಾಯಿನ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ, ಬಿಟ್ಕಾಯಿನ್ ಹೇಳಿದ್ನಲ್ಲ, ಎಲ್ಲಿಂದ ನೀವು ಎಂಟ್ರಿ ಮಾಡುವಾಗ ಬಿಟ್ಕಾಯಿನ್ ಅಲ್ಲಿ ಎಂಟ್ರಿ ಮಾಡೋದಾದ್ರೆ ಅಂದ್ರೆ ಬೈಯಿಂಗ್ ಸೈಡ್ ನೋಡೋದಾದ್ರೆ 94,127 ಮೇಲೆ ಬೈಯಿಂಗು. ಓಕೆನಾ, ನಾನು ಇವಾಗ ಕೋಲ್ ಇಂಡಿಯಾ ಅನ್ನೋದೊಂದು ಶೇರ್ ನ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ ಹಂಗೆ ಸುಮ್ಮನೆ. ಇದ್ರಲ್ಲಿ ನೋಡಿ ಇಷ್ಟು ದಿನ ಟ್ರೆಂಡ್ ಲೈನ್ ನ ಜಸ್ಟ್ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಸ್ಟ್ರಾಂಗ್ ಬುಲ್ಲಿಶ್ ಅಲ್ಲೇ ಅಂದ್ರೆ ಫ್ಲೋ ಅಲ್ಲಿ ಕಟ್ ಮಾಡ್ತಿದೆ ಅಂತ ಹೇಳ್ತೀನಿ ಗೊತ್ತಾ. ಇದೇ ಫ್ಲೋ ಅಲ್ಲಿ ಕಟ್ ಮಾಡೋದು. ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂತಂದ್ರೆ ಇದ್ರ ಟಾರ್ಗೆಟ್ ಇದೆ ಅಂದ್ರೆ ದೊಡ್ಡ ಟಾರ್ಗೆಟ್ ಹೋಗುತ್ತೆ. ಸೊ ಒಂದು ರೀಟೆಸ್ಟಿಂಗ್ ಬರುತ್ತೆ, ಈ ಜಾಗಕ್ಕೆ ಬರಬಹುದು ಅಂತ ನನ್ನ ಅನಿಸಿಕೆ. ಈ ಜಾಗ ಇಲ್ಲಾಂದ್ರೆ ಈ ಜಾಗ, ಇವೆರಡು ಜಾಗ ಕರೆಕ್ಟ್ ಆಗಿ ರೀಟೆಸ್ಟ್ ಜಾಗದಲ್ಲಿ ಇದೆ. ಇಲ್ಲಿಂದ ಬುಲ್ಲಿಶ್ ಆಗ್ಬೋದು, ಇಲ್ಲ ಬೇರಿಶ್ ಆದ್ರೆ ಈ ಜಾಗ ಬರ್ತಾನೆ. ಬುಲ್ಲಿಶ್ ಆದ್ರೆ ಟಾರ್ಗೆಟ್ ಬಂದ್ಬಿಟ್ಟು 428. ಓಕೆನಾ. ಗೋಲ್ಡ್ ಏನಾಗಿದೆ, ಗೋಲ್ಡ್ ಇವತ್ತಿನ ಮಾರ್ಕೆಟ್ ನೋಡಿದ್ರೆ ಹತ್ತತ್ರ 13,000ಕ್ಕೆ ಹೋಗಿ ರಿಟರ್ನ್ ಆಗಿದೆ. 290 ರೂಪಾಯಿ ಇವತ್ತು ಕಡಿಮೆ ಆಗಿದೆ. ನಾನು 13,000ಕ್ಕೆ ಹೋಗುತ್ತೆ ಇದೇ ತಿಂಗಳಲ್ಲಿ ಅಂತ ಹೇಳಿದ್ದೀನಿ ಅವತ್ತು. ಸೊ 13,000ಕ್ಕೆ ಹೋಗಿದೆ. ಸದ್ಯದಲ್ಲಿ ಮುಂದಿನ ವರ್ಷದೊಳಗಡೆ ಗೋಲ್ಡ್ ರೇಟ್ ಮಿನಿಮಮ್ ಅಂದ್ರೂ 19-20 ಸಾವಿರ ರೂಪಾಯಿ ಮೇಲೆ ಹೋಗುತ್ತೆ. ಗೋಲ್ಡ್ ಹೋಗುತ್ತೆ, ನಿಫ್ಟಿನೂ ಹೋಗುತ್ತೆ. ಸಿಲ್ವರ್ ಚಾರ್ಟ್ನೇ ತೋರಿಸ್ಬಿಡ್ತೀನಿ. ಸಿಲ್ವರ್ನ ನಾನು ಅವತ್ತು ಒಂದು ಸಪರೇಟ್ ಆಗಿ ಸಿಲ್ವರ್ ಗೋಲ್ಡ್ ಸ್ವಲ್ಪ ಫಾಲ್ ಆಗುತ್ತೆ ಅಂದ್ರೆ ಗೋಲ್ಡ್ ಫಾಲ್ ಆಯ್ತು. ಸಿಲ್ವರ್ ಈ ಲೈನ್ ನ ಬಿಡ್ತಾ ಇದೆ, ಇಲ್ಲಿಂದನೇ ಅಪ್ಸೈಡ್ ಮೂಮೆಂಟಮ್ ನೋಡ್ಬೋದು ಸಿಲ್ವರ್ ಅಂತ ನಾನು ಹೇಳಿದೆ. ನೋಡಿ, ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ವಾಪಸ್ ತಿರುಗು ಕೂಡ ನೋಡಿಲ್ಲ, ಇಲ್ಲಿ ತನಕ ಹೋಗಿದೆ. ಸೊ ಈಗ ಏನಾದ್ರು ಇಲ್ಲಿಂದ ವಾಪಸ್ ಈ ಜಾಗಕ್ಕೆ ವಾಪಸ್ ಬಂತು, ರೀಟೆಸ್ಟ್ ಮಾಡ್ತು ಅಂದ್ರೆ ಇಲ್ಲಿಂದ ವಾಪಸ್ ಸಿಲ್ವರ್ ಯಾರು ನೋಡಕ್ಕಾಗಲ್ಲ, ಆ ರೇಟಿಗೆ ಹೋಗುತ್ತೆ. ಸಿಲ್ವರ್ ಇರೋದು ಈಗ ಮೇಜರ್ ಸಪೋರ್ಟ್ ಇದು. ಸಿಲ್ವರ್ ಏನಾದ್ರು ಸಪೋರ್ಟಿಗೆ ಬರ್ಬೇಕು ಅಂದ್ರೆ ಈ ಸಪೋರ್ಟ್ ಲೈನಿಗೆ ಬರ್ಬೇಕು. ಸೊ ಇಲ್ಲಿಗೆ ಬಂದ್ರೆ ಏನಾಗುತ್ತೆ, ಇಲ್ಲಿಂದನೇ ವಾಪಸ್ಸು ಇವಾಗ ನೀವು ಅಬ್ಸರ್ವ್ ಮಾಡಿ, ಇವಾಗ ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಫಾಲ್ ಆಗ್ತಿದೆ ಅಂತಂದ್ಮೇಲೆ ಇಲ್ಲಿಂದ ವಾಪಸ್ ರಿವರ್ಸ್ ಆಯ್ತು ಅಂದ್ರೆ ಇದು ಮಾರ್ಕೆಟ್ ಇದನ್ನ ಇವಾಗ ಬ್ರೇಕ್ ಮಾಡ್ತು, ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡ್ತು, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು. ಸಪೋರ್ಟ್ ಬೇಕಲ್ಲ ಮಾರ್ಕೆಟ್ಗೆ, ವಾಪಸ್ ಈ ಜಾಗಕ್ಕೆ ಬಂದು ಇದನ್ನ ಸಪೋರ್ಟ್ ತರ ತಗೊಂಡು ಮಾರ್ಕೆಟ್ ಇಲ್ಲೊಂದೊಂದ್ ದಿನ 2 ದಿನ ಕನ್ಸಲ್ಟೆಂಟ್ ಮಾಡಿ ಈ ಜಾಗದಲ್ಲಿ ಇಲ್ಲಿಂದ ಬುಲ್ಲಿಶ್ ಆಗುತ್ತೆ. ಇದರಿಂದ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ನಾನಂತೂ ಅನ್ಕೊಂಡಿಲ್ಲ, ಆಗಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಆದ್ರೆ ಆಗಲ್ಲ, ಅದು ಅಷ್ಟು ಸುಲಭವಾಗಿ ಆಗಕ್ಕೆ. ಇದು ಆಕ್ಚುಲಿ ಗೋಲ್ಡ್ ಬೇಕಾದ್ರೆ ಕಡಿಮೆ ಆಗ್ಬೋದು, ಸಿಲ್ವರ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಯಾಕಂದ್ರೆ ಎಲ್ಲಾ ಕಂಪ್ನಿಗಳಲ್ಲಿ ಗನ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಯೂಸ್ ಮಾಡ್ತಾರೆ, ಮತ್ತೆ ಬ್ಯಾಟ್ರಿಗಳು ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತಾರೆ, ಮತ್ತೆ ಮದರ್ ಬೋರ್ಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಯೂಸ್ ಮಾಡ್ತಾರೆ. ಸಿಲ್ವರ್ ತುಂಬಾ ಕಡೆ ಯೂಸ್ ಮಾಡ್ತಿರೋದ್ರಿಂದ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಜಾಸ್ತಿ ಇದ್ರೆ ಯೂಶಲಿ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ, ಅವಾಗ ಅದ್ರದ್ದು ಪ್ರೈಸು ಜಾಸ್ತಿ ಆಗುತ್ತೆ. ಇವಾಗ ನೀವು ತರಕಾರಿನ ಡಿಮ್ಯಾಂಡ್ ಇಲ್ದಾಗ ಜಾಗದಲ್ಲಿ ಟೈಮಲ್ಲಿ ತರಕಾರಿ ಬೆಳೆದ್ರೆ ಯಾರಿಗೂ ಯೂಸೇ ಇಲ್ಲ, ಯಾರು ಬೇಕಾಗಿಲ್ಲ. ಡಿಮ್ಯಾಂಡ್ ಇರ್ಬೇಕು, ನೀರಲ್ಲೆಲ್ಲ ಕುಚ್ಚೋಗ್ಬಿಟ್ಟು ಎಲ್ಲ ಟೊಮೊಟೊ ಎಲ್ಲ ಕೊಲಾಬ್ರೇಟ್ ಆಗಿರ್ಬೇಕು. ಅಂತ ಟೈಮಲ್ಲಿ ನಿಮ್ ಬೆಳೆ ಇದ್ರೆ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಿಮ್ ಬೆಳೆಗೆ ಬೆಲೆ ಸಿಗುತ್ತೆ. ಸೊ ಆತರ ಇರ್ಬೇಕು. ಸಿಲ್ವರ್ಗೆ ನನ್ನ ಅನ್ಸಿಕೆ ಮಟ್ಟಿಗೆ ಕಡಿಮೆ ಆಗೋದು ತುಂಬಾ 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 ರೇರು. ಇಲ್ಲಿಂದ ಫಾಲ್ ಆಗುತ್ತೆ ಸಿಲ್ವರ್, ಈ ಜಾಗಕ್ಕೆ ಬಂದು ವಾಪಸ್ ರೀಟೆಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೋಡೋಣ, ಈ ಜಾಗಕ್ಕೆ ಬಂದಾಗ ನಿಮ್ಗೆ ಹೇಳ್ತೀನಿ, ಬೈಯಿಂಗ್ ಮಾಡಿದ್ರೆ ಬೈಯಿಂಗ್ ಮಾಡಿ. ಇದು ನನ್ನ ಗುಡ್ ಸಜೆಷನ್ ಅಂತ ಅನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.